ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಈ ಕಾರ್ಯಕ್ರಮ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ AICTC ಆಲ್ ಇಂಡಿಯಾ ಟೆಕ್ನಿಕಲ್ ಕೌನ್ಸಿಲ್ ಎಜುಕೇಶನ್ ಅವರು ಕೂಡ, ಜೊತೆಗೆ VT ಅವರ ಸಹಕಾರ ಕೂಡ ಇದೆ, ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಸಹಕಾರ ಕೂಡ ಇದೆ. ಈ ಸಹಕಾರದೊಂದಿಗೆ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಸಮಾಜಮುಖಿ ಕಾರ್ಯಗಳು ತೊಡಗಿಸಿಕೊಂಡಿರ್ತಕ್ಕಂಥ VSS ಟ್ರಸ್ಟ್, ಬೆಂಗಳೂರಿನ ಯುವಕ ಸಂಘ ಹಾಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ಒಟ್ಟು ರೂಪರೇಷೆ ಬಂದ್ಬಿಟ್ಟು ಈ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಏನು ಒಂದು ಪ್ರಾಜೆಕ್ಟ್ ಬರುತ್ತೆ ಫೈನಲ್ ಇಯರ್ ಅಲ್ಲಿ, ಆ ಪ್ರಾಜೆಕ್ಟ್ ಪ್ರೊಡಕ್ಟ್ ಆಗುವಂತ ನಿಟ್ಟಿನಲ್ಲಿ, ಆ ಪ್ರಾಜೆಕ್ಟ್ ನ ಉಪಯೋಗ ಸಮಾಜಕ್ಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ತು ಕಳೆದ 18 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದೆ. 18 ವರ್ಷಗಳಲ್ಲಿ ಈ ಕಾರ್ಯಕ್ರಮ ಸಾಕಷ್ಟು ಯಶಸ್ವಿಯನ್ನು ಸಹ ಗಳಿಸಿದೆ. ಈ ನಿಟ್ಟಿನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೂಡ ಸಾಕಷ್ಟು ಉತ್ತಮವಾದ ಪ್ರಯತ್ನವನ್ನ ಪಟ್ಟಿದೆ. ಜೊತೆಗೆ ವಿದ್ಯಾರ್ಥಿ ಪರಿಷತ್ತಿನ ಆಯಾಮವಾದಂತಹ ಸವಿಷ್ಕೃತ ಪ್ಲಾಟ್ಫಾರ್ಮ್ನ ಅಡಿಯಲ್ಲಿ ವಿದ್ಯಾರ್ಥಿ ಪರಿಷತ್ತು ಕಾರ್ಯವನ್ನು ನಿರ್ವಹಿಸ್ತೇವೆ. ಹಾಗಾಗಿ ಇವತ್ತು ನಾವು ಈ 18ನೇ ಆವೃತ್ತಿಯ ಸೃಷ್ಟಿ 2024 ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ಕುರಿತಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಪತ್ರಿಕಾ ಮಾಧ್ಯಮದವರಲ್ಲಿ ನಾವು ಮನವಿಯನ್ನ ಮಾಡ್ತೇವೆ. ಈ ಕಾರ್ಯಕ್ರಮ ನಾಡಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಅನಾವರಣಗೊಳಿಸತಕ್ಕಂಥ. As our principal said, we are very proud to announce that we have accredited with NAAC A++. We have also been accredited by NBA, and this is our. We are very fortunate to have collaborated with our ABVP and VSS Trust and Ivaka Sangha to organize this Srishti 2024, so that we could showcase our students, final year students and pre-final year students, their projects, so that it is across all the colleges coming under PTU, 200 plus colleges. So their talent will be showcased, the projects will be exhibited. We have around 200 stalls being placed for Srishti 2024. All the projects, if it is all students, if it reaches all students, so that the press media helps us to create an awareness, and so that all students come and have a look with all the projects. Representing Atria Institute of Technology, an autonomous institution located at Anand Nagar, Ebbad. I am Principal Dr. Rajesh. So we are hosting the Srishti 2024, organized by VSS, ABVP, Ivaka Sangha, and associate with VTU Belagavi and AICT New Delhi. The Srishti 2024 is to exhibit the talent of engineering students, those who are studying engineering in the first year to final year, and their creative ideas or project will be exhibited in Srishti 2024. More than 200 stall has been placed to the exhibit. More than 80 plus jury member will be coming and evaluating the projects and other technical events, and the best project will be awarded, and the project which can be converted into a product and the startup will be supported by both the organizations, and also the best students will be selected, maybe get placement opportunity will be there, and the student who are aspirant to be engineers may visit the Srishti 2024. Is the right time to understand what is engineering technology and also choose the right branch for their studies in the engineering. It's a 3 days event, 2024 to 2027, Friday, Saturday and Sunday. ನಡೆಸತಕ್ಕಂತಹ ಸೃಷ್ಟಿ ಕಾರ್ಯಕ್ರಮ 2024ರ 18ನೇ ಆವೃತ್ತಿಯು ಏಟ್ರಿಯಾ ಕಾಲೇಜ್ನಲ್ಲಿ ನಡೆಯಲಿಕ್ಕಿದೆ. 24, 25, 26ನೇ ತಾರೀಕಿನಂದು ಏಟ್ರಿಯಾ ಕಾಲೇಜ್ ಆನಂದ್ ನಗರ ಹೆಬ್ಬಾಳಲ್ಲಿ ನಡೆಯಲಿಕ್ಕಿದೆ. ಸೃಷ್ಟಿಗೆ ಅಂತಕ್ಕಂಥ ಕಾರ್ಯಕ್ರಮ ಏನಿದೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಫೈನಲ್ ಇಯರ್ ಪ್ರಾಜೆಕ್ಟ್ಸ್, ಪ್ರೀ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ಗಳ ಕುರಿತಾಗಿ ಇರುವಂತಹ ಕಾರ್ಯಕ್ರಮ. ಇದಲ್ಲದೆ ಇಂಡಸ್ಟ್ರಿ
ರಿಸರ್ಚ್ ಅಕಾಡೆಮಿಯ ಕುರಿತಾಗಿ ಇನೋವೇಷನ್ ಎಕ್ಸ್ಚೇಂಜ್ ಅನ್ನು ನಡೆಸಿಕೊಡುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 3,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಬರಲಿಕ್ಕಿದ್ದು, ರಾಜ್ಯದ ವಿವಿಧೆಡೆಯ 200ಕ್ಕೂ ಹೆಚ್ಚು VTU ಹಾಗೂ ಡೀಮ್ಡ್ ಯೂನಿವರ್ಸಿಟಿಯ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಇರಲಿಕ್ಕಿದ್ದಾರೆ. ಅದಲ್ಲದೆ 100ಕ್ಕೂ ಹೆಚ್ಚು ಪ್ರಾಧ್ಯಾಪಕರು ಹಾಗೂ 150ಕ್ಕೂ ಹೆಚ್ಚು ಜೂರಿ ಮೆಂಬರ್ಸ್ ಏನಿದ್ದಾರೆ ಅರೌಂಡ್ ಇಂಡಸ್ಟ್ರಿ ಮತ್ತು ರಿಸರ್ಚ್ ಮತ್ತು ಅಕಾಡೆಮಿಯ ವಿಚಾರದಾಗಿ ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ 25 ಲಕ್ಷದವರೆಗಿನ ಬಹುಮಾನಗಳಿದ್ದು, ಅವರ ಪ್ರಾಜೆಕ್ಟ್ಗಳನ್ನು ಪೇಟೆಂಟ್ ಹಾಗೂ ಪ್ರಾಜೆಕ್ಟ್ಗಳಿಗೆ ಸೀಡ್ ಫಂಡ್ ಮನಿ ಏನಿರುತ್ತೆ ಅದು ಕೊಡುವಂತಹದ್ದು ನಮ್ಮ ಕಾರ್ಯಕ್ರಮದ ಮುಖ್ಯ ವಿಭಾಗವಾಗಿರ್ತದೆ. ಇದಲ್ಲದೆ ಬರುವಂತಹ ಸೃಷ್ಟಿಯ ಎಲ್ಲ ಪ್ರಾಜೆಕ್ಟ್ಸ್ಗಳಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಏನು ಬಂದಿರ್ತಾರೆ ಆ ವಿದ್ಯಾರ್ಥಿಗಳಿಗೆ 25,000, 20,000 ಹಾಗೂ 15,000 ಹೀಗೆ ಒಂದು ಪ್ರೈಸ್ ಮನಿ ಸಿಗೋದ್ರಿಂದ ಅವರಿಗೆ ಆ ಪ್ರಾಜೆಕ್ಟ್ಸ್ಗಳ ಸೀಡ್ ಮನಿ ಅಮೌಂಟನ್ನು ರೀಚ್ ಮಾಡಲಿಕ್ಕಾಗ್ತದೆ. ಕಳೆದ 22 ವರ್ಷಗಳಿಂದ 18 ಆವೃತ್ತಿಗಳಾಗಿದ್ದು ಸೃಷ್ಟಿಯದ್ದು. ಈ ಸೃಷ್ಟಿಯಲ್ಲಿ ನಡೆದಿರುವಂತಹ BMTCಯ ಟಿಕೆಟ್ ವೆಂಡಿಂಗ್ ಮಷಿನ್ಗಳಿಂದ ಹಿಡಿದು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಇನ್ಕ್ಯುಬೇಟ್ ಆಗಿರುವಂತಹ ಪ್ರಾಜೆಕ್ಟ್ಸ್ಗಳು ಏನಿದೆ, ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ನ ಸೃಷ್ಟಿ ಕಾರ್ಯಕ್ರಮವು 2002ರಿಂದ ಶುರುವಾಗಿರುವಂತಹ ಸೃಷ್ಟಿ ಕಾರ್ಯಕ್ರಮದಿಂದಾಗಿ ಹಲವು ಆವೃತ್ತಿಯ ವಿದ್ಯಾರ್ಥಿಗಳಿಗೂ ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ನಲ್ಲಿರುವ ಇಂಜಿನಿಯರಿಂಗ್ ಕಾಲೇಜ್ಗಳಿಗೂ ತಲುಪಿರುವಂತಹ ಕಾರ್ಯಕ್ರಮವಾಗಿರುತ್ತದೆ. ಈ ಕಾರ್ಯಕ್ರಮವು 24, 25, 26ರಂದು ಏಟ್ರಿಯಾ ಕಾಲೇಜಿನಲ್ಲಿ ನಡೆಯುತ್ತಿರುತ್ತದೆ. ಎಲ್ಲ ವಿದ್ಯಾರ್ಥಿಗಳು, PU ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿರುವಂತಹ ಪ್ರಾಜೆಕ್ಟ್ಸ್ಗಳನ್ನು ನೋಡುವಂತಹ ಕಾರ್ಯಕ್ರಮ ಇದಾಗಿರ್ತದೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.